ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಏನೆಲ್ಲ ನಡೀತು ಫುಲ್ 2 ಡೇಸ್ ಲಾಗ್ ಮತ್ತು ನಾನು ಯಾಕೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್, ಹೆಲೋ, ನಮಸ್ಕಾರ. ನಾನಿವತ್ತು 2 ದಿನದ ಲಾಗನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಈ ಲಾಗಲ್ಲಿ ಇಷ್ಟು ದಿನವೂ ಯಾಕೆ ನಾನು ಲಾಗ್ ಹಾಕಿಲ್ಲ ಅಂತ ಕೆಲವರು ಎದುರುಗಡೆ ಸಿಕ್ಕಿದಾಗ ಕೇಳ್ತಾ ಇದ್ರಿ. ನಾನು ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋದಾದರೆ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಜೊತೆಗೆ ಮನೆ ಕಡೆ ಸ್ವಲ್ಪ ಕೆಲಸಗಳು ಕೂಡ ಜಾಸ್ತಿ ಆಗಿತ್ತು. ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಬಟ್ ನಾನು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ನಾನು ಇವಾಗ ಕ್ಲಿಪ್ ಸೇರಿಸಿ ನಾನು ನಿಮಗೆ ವ್ಲಾಗ್ ಹಾಕ್ತಾಯಿದ್ದೀನಿ. ಇದು ಆಲ್ರೆಡಿ 2-3 ಡೇಸ್ ಬ್ಯಾಕ್ ವಿಡಿಯೋ ಇದು. ನಾವು ಇಬ್ಬರೂ ಕೂಡ ಹೊರಗಡೆ ಹೋಗಿ ತುಂಬ ದಿನಗಳಾಗಿತ್ತು. ಎಂಜಾಯ್ ಮಾಡೋದಕ್ಕೆ ಅಂತ ಟೈಮ್ ಸಿಗ್ತಾನೇ ಇರಲಿಲ್ಲ ಯಾವಾಗಲೂ ಕೂಡ. ಹಾಗಾಗಿ ನಾನು, ಪಾಪು ಮತ್ತು ನಮ್ಮ ಯಜಮಾನ್ರು 3 ಜನನು ಪಾನಿಪುರಿ ಏನಾದರೂ ತಿಂದ್ರಾಯ್ತು ಅಂತ ಹೇಳಿ ಹೊರಗಡೆ ಹೋದ್ವಿ. ಹೊರಗಡೆ ಹೋಗೋದ್ಮೇಲೆ ಅಲ್ಲೆಲ್ಲ ಆಟ ಆಡಿಕೊಂಡು ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅಲ್ಲೂ ಕೂಡ ಪಾಪು ಇವತ್ತು ನಮ್ಮ ಅಮ್ಮವ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಅಲ್ಲೆಲ್ಲ ಹೋಗಿದ್ದು ನಮಗಂತೂ ತುಂಬಾ ಖುಷಿ ಕೊಡ್ತು. ಅವನು ಎಲ್ಲರ ಜೊತೆನೂ ಹೀಗಿರೋದು ನಮಗೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಮನೆಗೆ ಬಂದು ಅಡುಗೆ ಮಾಡಬೇಕಂತ ಹೇಳಿ ಅಡುಗೆನೆಲ್ಲ ಮಾಡಿಕೊಂಡೆ. ಬಂದಿದ್ದೇ ಲೇಟಾಗಿದ್ದಾಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಅನ್ನ ರಸಮ್ ಮಾಡ್ಕೊಬಿಡೋಣ ಅಂತ ಹೇಳಿ ರಸಮ್ ಮಾಡ್ಕೊತಾ ಇದ್ದೀನಿ. ಕೆಲವರು ನನ್ನ ವ್ಲಾಗ್ಸ್ನ ನೋಡಿ ನನಗೆ ಸಜೆಷನ್ಸ್ ಕೊಡ್ತಾ ಇರ್ತೀರಾ, ಸಪೋರ್ಟ್ ಮಾಡ್ತೀರಾ. ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡುತ್ತೀರಾ ಅನ್ನೋದಕ್ಕಿಂತ ಕೆಲವೊಬ್ಬರು ಸಜೆಷನ್ಸ್ ಕೊಡ್ತೀರಾ ಅಲ್ವಾ, ಅದು ನನಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತು ಅದರದ್ದು ಖುಷಿ ಕೂಡ ನನಗೆ ತುಂಬಾ ಆಗುತ್ತೆ. ಯಾಕೆ ಅಂತ ಅಂದರೆ, ಯಾವುದೇ ವ್ಯಕ್ತಿಗಾಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಅವರಿಂದ ಕಲಿಯೋದು ತುಂಬಾ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಆದ್ದರಿಂದ ನೀವು ಏನೇ ಒಂದು ಚಿಕ್ಕ ಸಜೆಷನ್ಸ್ ಕೊಟ್ಟರು ಕೂಡ ನಾನು ಅದನ್ನು ಆ್ಯಡ್ ಆನ್ ಮಾಡ್ಕೋತೀನಿ. ನನಗೆ ಏನು ಹುಷಾರಿರಲಿಲ್ಲ ಅಂತ ಕೇಳೋದಾದರೆ, ನಾರ್ಮಲ್ ಕಾಮನ್ ಎಲ್ಲರಿಗೂ ಗೊತ್ತಿರುತ್ತೆ. ಇತ್ತೀಚೆಗೆ ವೀಕ್ನೆಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ನನಗೆ ಪಾಪುನ ನೋಡಿಕೊಂಡು ಮನೇನ ಸ್ವಲ್ಪ ಮೇಂಟೈನ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ. ಹಾಗಾಗಿ ಜೊತೆಗೆ ಒಬ್ಬಳೇ ಪಾಪುನ ನೋಡ್ಕೋತಾ ಇದ್ದೀನಿ ಅಲ್ವಾ, ಅವನು ಸ್ವಲ್ಪ ಸೂಪರ್ ಆ್ಯಕ್ಟಿವ್ ಇರೋದ್ರಿಂದ ಅವನನ್ನು ಮೇಂಟೈನ್ ಮಾಡೋದೇ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಆದರೂ ತುಂಬ ಕಷ್ಟ ಅಂತ ಅಲ್ಲ, ಬಟ್ ನನ್ನ ಆರೋಗ್ಯನ ನನಗೆ ನೋಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸ್ವಲ್ಪ ನೋಡಿಕೊಂಡ್ರು ಕೂಡ ಅದು ನನಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಅವರ ಹತ್ರ ಎಲ್ಲ ಸಜೆಷನ್ಸ್ ತೊಗೊಂಡು ನಾವು ಬಂದಿರೋದ್ರಿಂದ ಇಷ್ಟು ದಿನ ನಾನು ರೆಸ್ಟ್ ಮಾಡಿದ್ದೀನಿ. ಬಟ್ ಐ ಆಮ್ ಓಕೆ ನಾವು. ಬಟ್ ನಾನಿಲ್ಲಿ ನೈಟ್ ಅಡುಗೆಗೆ ರಸಮ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಹುಣಸೆಹಣ್ಣ ನೆನೆಸಿಟ್ಕೊಂಡೆ. ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, 1-2 ಮೆಂತ್ಯ ಕಾಳು, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ನಾನು ರುಬ್ಬಿಟ್ಕೊಂಡಿರುವಂಥ ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ ಎಲ್ಲದನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ ರಸಮ್ಮು. ಯಾರಾದರೂ 5 ಮಿನಿಟ್ಸಲ್ಲಿ ಮಾಡ್ಬೋದು. ನನ್ನ ಯೂಟ್ಯೂಬ್ ಬ್ಲಾಗಲ್ಲಿ ಪ್ರತಿಯೊಂದು ಕುಕ್ಕಿಂಗ್ ವೀಡಿಯೋಸಲ್ಲಿ ಕೂಡ ನೀವು ಎಲ್ಲ ಥರದ ಅಡುಗೆ ವೀಡಿಯೋಗಳನ್ನ ನೋಡ್ಬೋದು. ಒಂದು ಸರಿ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ಹುಣಸೆಹಣ್ಣು ರಸನ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ 2-3 ನಿಮಿಷ ಬೇಯಿಸ್ಕೊಂಡ್ರೆ ಅದು ಒಂದು ಕುದಿ ಬಂದರೆ ಸಾಕು, ರಸಮ್ ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಹುಷಾರಿಲ್ಲದೆ ಇರೋ ಟೈಮ್ಗಳಲ್ಲಿ ಈ ಥರ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿರೋಂಥ ಅಡುಗೆಗಳನ್ನ ಏನಾದರೂ ತಿಂದರೆ ಬೇಗ ಹುಷಾರಾಗ್ತಾರೆ ಅನ್ನೋದು ನಮ್ಮ ಮನೆಯಲ್ಲಿ ಆಗುತ್ತೆ. ಯಾಕಂದರೆ ನನಗಂತೂ ಈ ಥರ ಏನಾದರೂ ಅಡುಗೆಗಳು ಮಾಡ್ಕೊಂಡಾಗ ಮಾತ್ರ ನಾನು ಬೇಗ ಹುಷಾರಾಗೋದು. ಹಾಗಾಗಿ ನಾನು ರಸಮ್ ಮಾಡ್ಕೊಬಿಡ್ತೀನಿ ಹುಷಾರಿಲ್ಲದೆ ಇರೋ ಟೈಮ್ಗಳಲ್ಲಿ. ತುಂಬಾ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಹುಷಾರಿಲ್ಲದೆ ಇರೋ ಟೈಮಲ್ಲಿ ಪಾಪು ಕೂಡ ತಿನ್ನಿಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ. ಅವನು ಏನಿಲ್ಲ, ಒಂದು ಕಡೆ ಕುತ್ಕೊಂಡು 2 ಮಿನಿಟ್ಸ್ 5 ಮಿನಿಟ್ಸಲ್ಲಿ ತಿಂದ್ಬಿಡ್ತಾನೆ. ಬಟ್ ಆದರೆ ನನಗೆ ಹುಷಾರಿಲ್ಲದೆ ಇರೋ ಟೈಮಲ್ಲೇ ಅವನಿಗೂ ಕೂಡ ಏನೋ ಸ್ಟ್ರೆಸ್ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಟೈಮ್ಗಳಲ್ಲೇ ಅವರು ಕೂಡ ಊಟ ಮಾಡಲ್ಲ, ಬೇಡ ನನಗೆ ಅದು ಬೇಡ, ನನಗೆ ಇದು ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರೆ. ನನಗೆ ಅವಾಗಂತೂ ಇನ್ನೂ ಕಷ್ಟ ಆಗುತ್ತೆ. ಬಟ್ ಆ್ಯಕ್ಚುಲಿ ಇವತ್ತಂತೂ ನಮ್ಮ ಮನೆಯವರೇ ಇದ್ದರು. ಹಾಗಾಗಿ ಅವ್ರ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹಾಗಾಗಿ ಬೇಗ ಊಟ ಮಾಡಿಕೊಂಡ್ರು. ನನಗಂತೂ ಅವನು ಬೇಗ ಊಟ ಮಾಡಿದ್ರೆ ಮತ್ತು ಬೇಗ ಚೆನ್ನಾಗಿ ಆಟ ಆಡಿಕೊಂಡು ನಿದ್ದೆ ಮಾಡಿಕೊಂಡು ಆರಾಮಾಗಿದ್ದರೆ ನನಗಂತೂ ಖುಷಿ ಆಗುತ್ತೆ.
ಜೊತೆಗೆ ಅವನಿಗೂ ಕೂಡ ಬೇಗ ಬೇಗ ತಿನ್ನಿಸಿದ್ರಿಂದ ನೈಟಲ್ಲಿ ಹೊರಗಡೆ ಹೋಗಿ ಕಾರಿಡಾರಲ್ಲಿ ಕೂತಿದ್ವಿ. ಅಲ್ಲಿ ಮಲ್ಕೊಂಡ್ಬಿಟ್ಟ. ತಣ್ಣ ಗಾಳಿ ಬೀಸ್ತಾ ಇತ್ತು, ಒಳಗಡೆ ಎಲ್ಲ ತುಂಬಾ ಸೆಕೆ ಇತ್ತು. ಅದಾದಮೇಲೆ ನಾನು ಇಲ್ಲಿ ಮಾರ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ಗೆ ನಾನು ಗುಲಾಬ್ ಜಾಮೂನ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಶುಗರ್ ಮತ್ತು ನೀರನ್ನ ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೊಂಡು ಲವಂಗ ಹಾಕೋತಾ ಇದ್ದೀನಿ ಒಂದೆರಡು. ಎಲ್ಲರ ಮನೇಲೂ ಹೇಗೆ ಮಾಡ್ತಾರೋ ಸೇಮ್ ಆ್ಯಸ್ ಇಟ್ ಈಸ್. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ನನಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಕೆಲವೊಂದು ಸ್ವೀಟ್ಸ್ಗಳನ್ನ ನನ್ನ ಮನೇಲಿ ಮಾಡೇ ಇಲ್ಲ, ತುಂಬ ದಿನಗಳಾಯಿತು. ಹಾಗಾಗಿ ನಮ್ಮ ಯಜಮಾನರು ಕೂಡ ಮನೆಯಲ್ಲೇ ಇರೋದ್ರಿಂದ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಗುಲಾಬ್ ಜಾಮೂನ್ ಹಿಟ್ಟನ್ನು ಹದವಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಅದಕ್ಕಿಂತ ಇನ್ನೊಂಚೂರು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಗುಲಾಬ್ ಜಾಮೂನ್ ಮಾಡೋದೇ ತಡ. ನನ್ನ ಪಾಪು ಅಂತೂ ನಾನೇ ಮಾಡ್ತೀನಿ, ನನಗೂ ಕೊಡು ಹಿಟ್ಟನ್ನೆಲ್ಲ, ನಾನು ಎಲ್ಲದನ್ನು ಮಾಡ್ತೀನಿ, ನೀವು ಏನೇನು ಮಾಡ್ತೀರಾ ನಾನು ಆ ಥರ ಟ್ರೈ ಮಾಡ್ತೀನಿ ಅಂತ ಹೇಳಿ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ಅದ್ರ ಮಧ್ಯೆನೇ ಗುಲಾಬ್ ಜಾಮೂನ್ ಮಾಡಿದ್ದಾಯಿತು. ಇವತ್ತಂತೂ ಅವ್ರು ಇರೋದ್ರಿಂದ ಅವರೇ ಆಟಾಡಿಸ್ಕೋತಾ ಇದ್ರು. ಹಾಗಾಗಿ ನನಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಅವನ ವಿಚಾರದಲ್ಲಿ. ಅವನ ಜೊತೆ ಆಟಾಡೋದಕ್ಕೆ, ಅವನ ಜೊತೆ ಇರೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಆದರೆ ಕೆಲವೊಂದು ಸರಿ ನಮಗೆ ಆಗದೇ ಇದ್ದಾಗ ಅದು ಸ್ವಲ್ಪ ಇರಿಟೇಟ್ ಅಂತ ಅನ್ನಿಸ್ಬಿಡುತ್ತೆ. ಅದಾದಮೇಲೆ ನಾನು ಗುಲಾಬ್ ಜಾಮೂನ್ನ ಬೇಯಿಸ್ಕೊಬಿಡೋಣ ಅಂತ ಹೇಳಿ ಪಾಕ ಹೇಗಾಗಿದೆ ನೋಡೋಣ ಅಂತ ಬಂದೆ. ಒಂದು ಎಳೆ ಪಾಕ ಬಂದರೆ ಸಾಕು. ನಾನಿಲ್ಲಿ ಚಿಕ್ಕದಾಗಿ ಗುಲಾಬ್ ಜಾಮೂನ್ ಬಾಲ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡೆ. ನನಗೆ ಒಂದು 15 ಬಾಲ್ಗಳಾಯಿತು. ತುಂಬ ಅಂದರೆ ತುಂಬ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಗುಲಾಬ್ ಜಾಮೂನ್ನ ಹದವಾಗಿ ಕಮ್ಮಿ ಉರಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಕಮ್ಮಿ ಉರಿಯಲ್ಲಿ ಬೇಯಿಸೋದ್ರಿಂದ ಮಧ್ಯದಲ್ಲಿ ಹಿಟ್ಟು ಥರ ಉಳ್ಕೊಳ್ಳೋದಿಲ್ಲ. ನಾರ್ಮಲಾಗಿ ತುಂಬ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಈ ಥರ. ನಾನಿಲ್ಲಿ ಗೋಲ್ಡನ್ ಬ್ರೌನ್ ಬರ್ತಿದ್ದಂಗೆ ನಾನಿಲ್ಲಿ ಪಾಕಕ್ಕೆ ಡೈರೆಕ್ಟಾಗಿ ಬಿಸಿ ಪಾಕಕ್ಕೆ ಹಾಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಪಾಕ ಮಾಡಿ ಆದಮೇಲೆ ಈ ಥರ ಪ್ಲೇಟ್ ಮುಚ್ಚಿ ಇಟ್ಟರೆ ಅದು 5 ನಿಮಿಷದಲ್ಲಿ ಬೇಗ ರಸನ ಹೀರ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಅದಾದಮೇಲೆ ಅಡುಗೆಗೆ ಅಂತ ಹೇಳಿ ದಾಲ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಬೇಳೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ನೀರು, ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ವಿಷಲ್ ಬರ್ಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡು ಬೆಂದಿರೋಂಥ ಬೇಳೆ ಎಲ್ಲದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ್ರೇ ಸಾಂಬಾರಿಗೆ ಒಂದು ಟೇಸ್ಟು. ಹಿಂಗೆ ಖಾಲಿಯಾಗಿತ್ತು ಅಂತ ಹೇಳಿ ಹಿಂಗೆ ಹಾಕ್ಕೊಂಡಿಲ್ಲ, ಹಿಂಗಿದ್ದವರು ಹಾಕೋಬೋದು. ನಾನು ಇಲ್ಲಿ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆನ ಹಾಕೋತಾ ಇದ್ದೀನಿ. ನಾನಿವಾಗ ಕುಕ್ಕರ್ ತೊಳೆದು ಅದನ್ನೇ ಸ್ವಲ್ಪ ನೀರನ್ನ ಆ್ಯಡ್ ಆನ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಬೇರೆ ನೀರನ್ನ ಬೇಕಾದರೆ ಆ್ಯಡ್ ಆನ್ ಮಾಡ್ಕೋಬೋದು. ನಿಮಗೆ ಅಳತೆಯಲ್ಲಿ ಹೇಗೆ ಬೇಕು ಸಾಂಬಾರು ಆ ಥರ ಮಾಡಿಕೊಂಡ್ರೆ ಆಯಿತು. ಇದು ತುಂಬ ಸಿಂಪಲ್ಲು. ತುಂಬ ಎಮರ್ಜೆನ್ಸಿ ಇದೆ, ಇಲ್ಲ ಏನೋ ಆಗ್ತಾಯಿಲ್ಲ, ಬೇಗ ಮಾಡ್ಕೋಬೇಕೇನಾದರೂ ಅಂತ ಅಂದರೆ ಇದನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ಹುಣಸೆ ಹಣ್ಣನ್ನ ಏನು ನೆನೆಸಿಟ್ಕೊಂಡಿದೆ ಅದನ್ನೆಲ್ಲ ಕಲಸಿ ಅದರ ರಸನ ಹಾಕೋತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಸ್ವಲ್ಪ ಕುದಿ ಬರಬೇಕು. ಒಂದು ಸಾರಿ ಕುದಿಸಿದ್ರೆ ಆಯಿತು. ಅದಾದಮೇಲೆ ನಾನಿವಾಗ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಂತ ಅಚ್ಚ ಖಾರದ ಪುಡಿ ಅಳತೆಯಲ್ಲಿ ನಾನು ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಾನಿಲ್ಲಿ ಧನಿಯಾ ಪೌಡರ್ ಹಾಕೋತಾ ಇಲ್ಲ. ನನಗೆ ಇವತ್ತು ಧನಿಯಾ ಪೌಡರ್ ಹಾಕಬೇಕಂತ ಇಷ್ಟ ಆಗ್ತಾ ಇಲ್ಲ, ಹುಷಾರಿಲ್ಲದೆ ಇರೋ ಕಾರಣಕ್ಕೆ. ಬೇಕಾದವರು ಹಾಕೋಬೋದು. ಅರಿಶಿನ ಪುಡಿ ಆಗಲೇ ಆಗಿರೋದ್ರಿಂದ ನಾನಿಲ್ಲಿ ಮತ್ತೆ ಹಾಕ್ತಾ ಇಲ್ಲ. ಖಾರದ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಗುಲಾಬ್ ಜಾಮೂನ್ ಕೂಡ ರೆಡಿ ಆಯಿತು. ಊಟ ಅಂತೂ ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಇದೇ ಥರ ಫುಲ್ ಡೇ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.